ಜಮೀನು ವಿಚಾರದಲ್ಲಿ ಬೇಸರವಾಗಿ ಡಿಸಿ ಕಚೇರಿಯ ಎದುರು ರೈತ ಮಂಜೇಗೌಡ ಆತ್ಮಹತ್ಯೆಯ ಘಟನೆ ಮಾಸುವ ಮುನ್ನವೇ ಮಂಡ್ಯದಲ್ಲಿ ಇನ್ನೋರ್ವ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಂಡ್ಯ ಜಿಲ್ಲೆ ಮಾಳವಳ್ಳಿ ತಾಲೂಕಿನ ಕಳಂಪೇನ ದೊಡ್ಡಿ ಗ್ರಾಮದ ರೈತ ಮಹಲಿಂಗ 55 ವರ್ಷ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 2 ಎಕರೆ ಜಮೀನು ಹೊಂದಿದ್ದಂತಹ ರೈತ ಕೃಷಿಗಾಗಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದ. 15 ಲಕ್ಷಕ್ಕೂ ಹೆಚ್ಚು ಸಾಲವನ್ನ ಮಾಡಿಕೊಂಡಿದ್ದ. ಆದರೆ ಸಾಲ ತೀರಿಸಲಾಗದೆ ರೈತ ಮನನೊಂದು ರಾತ್ರಿ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು. ಮನೆ ಮಂದಿ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ರು, ಚಿಕಿತ್ಸೆ ನಡೆಸಿದ್ರು ಕೂಡ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ರೈತನ ಸಾವಿನ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಕ್ರಂದನ ಮುಗಿಲುಮುಟ್ಟಿದೆ. ಇದು ಬಾಳೆ ನೆಟ್ಟಿ ಒಂದು 2 ಎಕರೆಗೆ ಬಾಳೆ ನೆಟ್ಟಿದ್ನ. 2 ಎಕರೆ ಬಾಳೆ ನೆಟ್ಟಿ ಏನಾಯಿತು ಅಂದರೆ ಅದು ಬಾಳೆಗೆ ಇವನು ಖಾಸಗಿ ಸಾಲ ಮತ್ತು ಸ್ತ್ರೀಶಕ್ತಿ ಸಂಘ ಮತ್ತು ಆ ಊರಲ್ಲಿ ಎಲ್ಲ ಸಾಲ ಮಾಡಿದ್ನ. ಸಾಲ ಮಾಡಿ ಏನಾಯಿತು, ಸಾಲ ಮಾಡಾದ್ಮೇಲೆ ಅದು ಬೆಂಕಿ ರೋಗ ತಗುಲಿತು. ಬೆಂಕಿ ರೋಗ ತಗುಲಿದ್ಮೇಲೆ ಆ ಬೆಳೆದು ಸಾಲ ತೀರಿಸುವಂತ ಅವನು ಮನಸ್ಸಿತ್ತು. ಅದೇನಾಯಿತು, ಆ ಬೆಂಕಿ ರೋಗ ಯಾವಾಗ ತಗುಲಿತು, ಮುಂದೆ ನಾನು ಸಾಲದವ್ರಿಗೆ ಯಾವ ರೀತಿ ಉದಾಹರಣೆ ಕೊಡಲಿ ಅಂತೇಳಿ ಅವನ ಮನಸ್ಸಿಗೆ ಮಾನಸಿಕವಾಗಿ ಕುಗ್ಗಿ ವಿಷದ ಕಾಳಿದೆಯಲ್ಲ, ಆ ಕಾಳನ್ನ ತಗೊಂಡು ಮೊಸರಿಗೆ ಹಾಕೊಂಡು ಮಾತ್ರೆ ಬರುತ್ತದು, ವಿಷದ ಮಾತ್ರೆ. ಆ ಮಾತ್ರೆ ತಗೊಂಡು ಮೊಸರಿಗೆ ಹಾಕೊಂಡು ಕಲ್ಸ್ಕೊಂಡು ಕುಡಿದ್ಬಿಟ್ಟ. ಸುಮಾರು ಎಷ್ಟು ಸಾಲ ಮಾಡಿದ್ರೆ? ಸಾಲ ಅಂದರೆ ಅವನು ಈಗ ಯಾವುದು ಗೊತ್ತಾಯ್ತಲ್ಲ, ಒಂದು 10 ಲಕ್ಷದ ಮೇಲೆ ಅದೇ ಅಂತ ಅಂದ್ಕೊಂಡವನಿ. ಸಾಲ ಜಾಸ್ತಿ ಮಾಡೋಣ, ಸಾಲ ಜಾಸ್ತಿ ಆಗಾರುವ ಜೀವನಕಾರ ಒಂದು ಆಗಲಿ ಅನ್ನೋದು. ಒಂದು 2 ಗಂಡು ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು. ಹಾಗಾಗಿ ಪರಿಹಾರಕ್ಕೆ ಒತ್ತಾಯಿಸ್ತಾ ಇದ್ವಿ. ನಮ್ಮ ಹೆಸರು ಅವ್ರ ಅಣ್ಣ ಮಾದೇಗೌಡ ಅಂತ. ಅವರು ಸಾಲ ಮಾಡ್ಕೊಬಿಟ್ಟವ್ರೆ. ಬಾಳೆ ಏನಾಗೋದೆ ಅಂದರೆ ಬಾಳೆಲ್ಲಾರ ಸಾಲ ತೀರ್ಸ್ಕೊಂಡು ಮಾಡಿದ್ರು. ಬಾಳೆ ಎಲ್ಲ ರೋಗ ಹೊಡೆದು ತುದಿ ಗಂಟು ಹೊಡೆದೋಗದೆ. ಅವನು 2-3 ದಿನ ಔಷಧಿಯನ್ನು ತಂದು ಹೊಡೆದ್ನ. ಸುಮಾರು ಒಂದು 30-40 ಸಾವಿರಕ್ಕೆ ತಂದು ಔಷಧಿ ಹೊಡೆದ್ನ. ಏನು ಹೊಡೆದು ಪ್ರಯೋಜನ ಇಲ್ಲ ಸರ್. ನಮಗೆ ಸಿಕ್ಕಿ ಹೇಳೋದು ಹಿಂಗೆ ಆಯಿತು ಅಂದ್ರೆ ಎದುರುಬೇಡ ಇರೋ ಅಂದು. ನಾ ಸಾಲ ಹೆಂಗೆ ತೀರಿಸ್ನ, ಇಲ್ಲಿ ಬೆಳೆಸು ಹೋಯ್ತಾ ಇದೆ, ನಾ ಹೆಂಗೆ ಇರೋದು, ಸಾಲದವ್ರಿಗೆ ಅದಕ್ಕೆ ಹೆಂಗಿರೋದು, ನಾನು ಸಾಲ ಹೆಂಗೆ ತೀರ್ಸೋದು ಹೆಂಗೆ, ನಾನು ಹಂಗೂ 45 ಸಾವಿರ ಔಷಧಿ ತಂದು ಹೊಡೆದು ಹಂಗೂ ನಾ ಏನೂ ಮಾಡೋಕ್ಕಾಯ್ತಲ್ಲ, ನಾನು ಇರೋದು ಹೆಂಗೆ ಅಂತ ಹೇಳ್ತೀನಿ ಸರ್. ಹಿಂಗೆ ರೋಗ ಹೊಡೆದ್ಬಿಡ್ತು, ಈಗೇನು ಮಾಡೋದು ನನಗೆ ಗೊತ್ತಾಯ್ತಲ್ಲ ಅಂತೀನಿ ಸರ್. ಸುಮಾರು ಎಷ್ಟು ಸಾಲ ಮಾಡ್ಕೊಂಡಿದ್ರೆ ಹೇಗೆ ಗೊತ್ತಾಯ್ತು? ನನ್ನ ಎಷ್ಟಕ್ಕೆ ಒಂದು 20 ಲಕ್ಷ ಮೇಲೆ ಇರ್ಬೇಕು ಅನಿಸುತ್ತೆ ಸರ್. ಹೌದು. ಅವ್ರ ಮನೆ ಕಡೆ ಹೆಂಗಿದ್ರು? ಮನೆ ಕಡೆ ಏನಿಲ್ಲ ಸರ್ ಜೋರಾಗಿ. ಹೌದು. ಏನಾಗಬೇಕಂತ ಸರ್? ನಾವು ಬಾಮೈದು ಆಗಬೇಕು. ಇದು ಬಾಳೆ ನೆಟ್ಟಿ ಒಂದು 2 ಎಕರೆಗೆ ಬಾಳೆ ನೆಟ್ಟಿದ್ನ. 2 ಎಕರೆ ಬಾಳೆ ನೆಟ್ಟಿ ಏನಾಯಿತು ಅಂದರೆ ಅದು ಬಾಳೆಗೆ ಇವನು ಖಾಸಗಿ ಸಾಲ ಮತ್ತು ಸ್ತ್ರೀಶಕ್ತಿ ಸಂಘ ಮತ್ತು ಆ ಊರಲ್ಲಿ ಎಲ್ಲ ಸಾಲ ಮಾಡಿದ್ನ. ಸಾಲ ಮಾಡಿ ಏನಾಯಿತು, ಸಾಲ ಮಾಡಾದ್ಮೇಲೆ ಅದು ಬೆಂಕಿ ರೋಗ ತಗುಲಿತು. ಬೆಂಕಿ ರೋಗ ತಗುಲಿದ್ಮೇಲೆ ಆ ಬೆಳೆದು ಸಾಲ ತೀರಿಸುವಂತ ಅವನು ಮನಸ್ಸಿತ್ತು. ಅದೇನಾಯಿತು, ಆ ಬೆಂಕಿ ರೋಗ ಯಾವಾಗ ತಗುಲಿತು, ಮುಂದೆ ನಾನು ಸಾಲದವ್ರಿಗೆ ಯಾವ ರೀತಿ ಉದಾಹರಣೆ ಕೊಡಲಿ ಅಂತೇಳಿ ಅವನ ಮನಸ್ಸಿಗೆ ಮಾನಸಿಕವಾಗಿ ಕುಗ್ಗಿ ವಿಷದ ಕಾಳಿದೆಯಲ್ಲ, ಆ ಕಾಳನ್ನ ತಗೊಂಡು ಮೊಸರಿಗೆ ಹಾಕೊಂಡು ಮಾತ್ರೆ ಬರುತ್ತದು, ವಿಷದ ಮಾತ್ರೆ. ಆ ಮಾತ್ರೆ ತಗೊಂಡು ಮೊಸರಿಗೆ ಹಾಕೊಂಡು ಕಲ್ಸ್ಕೊಂಡು ಕುಡಿದ್ಬಿಟ್ಟ. ಸುಮಾರು ಎಷ್ಟು ಸಾಲ ಮಾಡಿದ್ರೆ ಹೇಗೆ? ಸಾಲ ಅಂದರೆ ಅವನು ಈಗ ಯಾವುದು ಗೊತ್ತಾಯ್ತಲ್ಲ, ಒಂದು 10 ಲಕ್ಷದ ಮೇಲೆ ಅದೇ ಅಂತ ಅಂದ್ಕೊಂಡವನಿ. ಸಾಲ ಜಾಸ್ತಿ ಮಾಡೋಣ, ಸಾಲ ಜಾಸ್ತಿ ಆಗಾರುವ ಜೀವನಕಾರ ಒಂದು ಆಗಲಿ ಅನ್ನೋದು. ಒಂದು 2 ಗಂಡು ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು. ಹಾಗಾಗಿ ಪರಿಹಾರಕ್ಕೆ ಒತ್ತಾಯಿಸ್ತಾ ಇದ್ವಿ. ನಮ್ಮ ಹೆಸರು ಅವ್ರ ಅಣ್ಣ ಮಾದೇಗೌಡ ಅಂತ. ಅವರು ಸಾಲ ಮಾಡ್ಕೊಬಿಟ್ಟವ್ರೆ. ಬಾಳೆ ಏನಾಗೋದೆ ಅಂದರೆ ಬಾಳೆಲ್ಲಾರ ಸಾಲ ತೀರ್ಸ್ಕೊಂಡು ಮಾಡಿದ್ರು. ಬಾಳೆ ಎಲ್ಲ ರೋಗ ಹೊಡೆದು ತುದಿ ಗಂಟು ಹೊಡೆದೋಗದೆ. ಅವನು 2-3 ದಿನ ಔಷಧಿಯನ್ನು ತಂದು ಹೊಡೆದ್ನ. ಸುಮಾರು ಒಂದು 30-40 ಸಾವಿರಕ್ಕೆ ತಂದು ಔಷಧಿ ಹೊಡೆದ್ನ. ಏನು ಹೊಡೆದು ಪ್ರಯೋಜನ ಇಲ್ಲ ಸರ್. ನಮಗೆ ಸಿಕ್ಕಿ ಹೇಳೋದು ಹಿಂಗೆ ಆಯಿತು ಅಂದ್ರೆ ಎದುರುಬೇಡ ಇರೋ ಅಂದು. ನಾ ಸಾಲ ಹೆಂಗೆ ತೀರಿಸ್ನ, ಇಲ್ಲಿ ಬೆಳೆಸು ಹೋಯ್ತಾ ಇದೆ, ನಾ ಹೆಂಗೆ ಇರೋದು, ಸಾಲದವ್ರಿಗೆ ಅದಕ್ಕೆ ಹೆಂಗಿರೋದು, ನಾನು ಸಾಲ ಹೆಂಗೆ ತೀರ್ಸೋದು ಹೆಂಗೆ, ನಾನು ಹಂಗೂ 45 ಸಾವಿರ ಔಷಧಿ ತಂದು ಹೊಡೆದು ಹಂಗೂ ನಾ ಏನೂ ಮಾಡೋಕ್ಕಾಯ್ತಲ್ಲ, ನಾನು ಇರೋದು ಹೆಂಗೆ ಅಂತ ಹೇಳ್ತೀನಿ ಸರ್. ಹಿಂಗೆ ರೋಗ ಹೊಡೆದ್ಬಿಡ್ತು, ಈಗೇನು ಮಾಡೋದು ನನಗೆ ಗೊತ್ತಾಯ್ತಲ್ಲ ಅಂತೀನಿ ಸರ್. ಸುಮಾರು ಎಷ್ಟು ಸಾಲ ಮಾಡ್ಕೊಂಡಿದ್ರೆ ಹೇಗೆ ಗೊತ್ತಾಯ್ತು? ನನ್ನ ಎಷ್ಟಕ್ಕೆ ಒಂದು 20 ಲಕ್ಷ ಮೇಲೆ ಇರ್ಬೇಕು ಅನಿಸುತ್ತೆ ಸರ್. ಹೌದು. ಅವ್ರ ಮನೆ ಕಡೆ ಹೆಂಗಿದ್ರು? ಮನೆ ಕಡೆ ಏನಿಲ್ಲ ಸರ್ ಜೋರಾಗಿ. ಹೌದು. ಏನಾಗಬೇಕಂತ ಸರ್? ನಾವು ಬಾಮೈದು ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.